ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಸಾದಿಕ್ ಪೈಲ್ವಾನ್. ಜಮೀರ್ಗೆ ಸಾದಿಕ್ ಪೈಲ್ವಾನ್ ಮನವೊಲಿಸುವ ಟಾಸ್ಕ್ ಎದುರಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಾದಿಕ್ ಪೈಲ್ವಾನ್ ಶಾಕ್ ಕೊಟ್ಟಿದ್ದಾರೆ. ಜಮೀರ್ಗೆ ಸಾದಿಕ್ ಪೈಲ್ವಾನ್ ಮನವೊಲಿಸುವ ಟಾಸ್ಕ್. ಜಮೀರ್ಗೆ ಟಾಸ್ಕ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಸಿದ್ದು ಟಾಸ್ಕ್ ಹಿನ್ನೆಲೆ ದಾವಣಗೆರೆಯಲ್ಲಿ ಜಮೀರ್ ವಾಸ್ತವ್ಯವನ್ನ ಹೂಡಿದ್ದ. ದಾವಣಗೆರೆಯಲ್ಲಿಯೇ 4 ರಿಂದ 5 ದಿನ ವಾಸ್ತವ್ಯ ಎಂದ ಜಮೀರ್. ನಾಮಿನೇಷನ್ ವಾಪಸ್ ಪಡೆಯಲು 3 ದಿನವಷ್ಟೇ ಬಾಕಿ. ಮಾರ್ಚ್ 26 ನಾಮಪತ್ರ ವಾಪಸ್ ಪಡೆಯಲು ಕೊನೆಗೆ ದಿನಾಂಕ. ಅಷ್ಟರಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸ್ತಾರ ಜಮೀರ್ ಅಹ್ಮದ್. ಮನವೊಲಿಸಲು ಫೇಲ್ ಆದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಬೈ ಎಲೆಕ್ಷನ್ ಕಾವು ಈಗಾಗಲೇ ಜೋರಾಗಿದೆ. ಅದರಲ್ಲಿ ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕೈ ಕಮಲದ ನಡುವೆ ಜಟಾಪಟಿ ಜೋರಾಗಿದೆ. ಆದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಭಿನ್ನಾಭಿಪ್ರಾಯಗಳು ಜೋರಾಗಿ ನಡೀತಾ ಇದೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅಹಿಂದ ಸರ್ಕಾರ ಅಂತ ಹೇಳ್ತಾರೆ, ಅಹಿಂದ ನಾಯಕ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಅವಕಾಶಗಳನ್ನ ಕೊಡೋದ್ರಲ್ಲಿ ಯಾಕೆ ನಮಗೆ ಹಿಂದೇಟನ್ನ ಹಾಕ್ತಾರೆ? ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ ಅನ್ನುವಂಥದ್ದು ಮುಸ್ಲಿಂ ಸಮುದಾಯದ ಮಾತು. ಹೀಗಾಗಿ ದಾವಣಗೆರೆ ಕ್ಷೇತ್ರಕ್ಕೆ ಅನುಕಂಪದ ಅಲೆ ಯಾಕೆ ಬೇಕು? ಶಾಮನೂರು ಶಿವಶಂಕರಪ್ಪ ಅವರ ಆಡಳಿತ ಇತ್ತು ಅಂದ ಮಾತ್ರಕ್ಕೆ ಅವರ ಕುಟುಂಬದವರಿಗೆ ಯಾಕೆ ಸೀಟನ್ನ ಕೊಡಬೇಕು? ಅವರ ಕುಟುಂಬದವರಿಗೆ ಯಾಕೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು? ಅನುಕಂಪದ ಅಲೆ ಬೇಡ, ಅಹಿಂದ ಸರ್ಕಾರ ಅಂತ ಹೇಳ್ತೀರಾ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳ್ತೀರಾ. ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಮುಸ್ಲಿಂ ಸಮುದಾಯದ ಮಾತು. ಹೀಗಾಗಿ ಸಾದಿಕ್ ಪೈಲ್ವಾನ್ ಇವತ್ತು ಬೃಹತ್ ಮೆರವಣಿಗೆಯ ಮೂಲಕ ನಾಮಿನೇಷನ್ ಫೈಲ್ ಮಾಡ್ತಾರೆ. ಬಟ್ ಇದರ ಟಾರ್ಗೆಟ್ ಇರುವಂತದ್ದು ಯಾರಿಗೆ? ಜಮೀರ್ ಅಹ್ಮದ್ಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಸಾದಿಕ್ ಪೈಲ್ವಾನ್ ಮನವೊಲಿಸಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಜಮೀರ್ ಅಹ್ಮದ್ ಖಾನ್ಗೆ ಆರ್ಡರ್ ಅನ್ನ ಕೊಟ್ಟಿದ್ದಾರಂತೆ. ನಾವು ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ, ನಾವು ಗೆಲ್ತೀವಿ. ದಾವಣಗೆರೆ ನಾವು ಗೆಲ್ತೀವಿ. ಇದು ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದ್ಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ, ಸುಜಾವರ್ ಜೊತೆ ಮಾತಾಡಿದ್ವಿ, ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡಿದ್ವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಅವರು. ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ನಾಮಿನೇಷನ್ ಅವರು ನಮ್ಮ ಮಲ್ಲಿಕಾರ್ಜುನರು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನಾನು ಕ್ವಶನ್ ಅವರ್ ಇದ್ದಿಂದ ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡ್ ಬರ್ತೀನಿ. ನಾವೆಲ್ಲ ಸೇರಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ. ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನೋಡಿ, ಸಾಕಷ್ಟು ಗೊಂದಲ ಇತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ. ಸತತವಾಗಿ 4 ಬಾರಿ ಗೆದ್ದು ಬರ್ತಾರೆ ಆ ಕ್ಷೇತ್ರದಿಂದ. ಸೊ ಹೀಗಾಗಿ ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲೂ ಇಲ್ಲಿ ವ್ಯಕ್ತಿಗತನ ಅಥವಾ ಪಕ್ಷಗತನ ಅಂತ ನೋಡೋದಾದ್ರೆ ವ್ಯಕ್ತಿಗತ ಜೋರಾಗಿ ಇತ್ತು. ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳು, ಅವರ ಫಾಲೋವರ್ಸ್ ಆಗಿರ್ಬೋದು. ಹೀಗಾಗಿ ಹೆಚ್ಚಾಗಿರೋದ್ರಿಂದ ಸತತವಾಗಿ 4 ಬಾರಿನೂ ಸಹಿತ ಆ ಕ್ಷೇತ್ರವನ್ನ ಗೆದ್ಕೊಂಡ್ ಬರ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು. ಇದೀಗ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಕಾಂಗ್ರೆಸ್ ಪಕ್ಷ ಅವರ ಕುಟುಂಬದವರಿಗೆ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು, ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದಂಥ ಸಮರ್ಥ್ ಅವರನ್ನ ಆಯ್ಕೆ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಮತ್ತೊಂದು ಆಗ್ತಾ ಇರುವಂಥದ್ದೇನು, ಮುಸ್ಲಿಂ ಸಮುದಾಯದಿಂದ ಕೇಳಿ ಬರ್ತಾ ಇರುವಂಥದ್ದೇನು ಅಂತ ಅಂದ್ರೆ, ಯಾಕೆ ಅನುಕಂಪದ ಅಲೆ ಬೇಕು, ಬೇರೆಯವ್ರಿಗೂ ಸಹಿತ ಅವಕಾಶ ಮಾಡಿಕೊಡ್ಲಿ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಹೇಳಿಕೆ. ಬಟ್ ಇಲ್ಲಿ ಕಾಂಗ್ರೆಸ್ಗೆ ದಾವಣಗೆರೆ ಸಾದಿಕ್ ಪೈಲ್ವಾನ್ ಬಂಡಾಯದ ತಲೆ ಬಿಸಿ ಜೋರಾಗಿದೆ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನನ್ನ ಸಮಾಧಾನ ಮಾಡ್ತೇವೆ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಅವರಿಗೆ ಏನು ಕೊಡಬೇಕು ನ್ಯಾಯಯುತವಾಗಿ ಕೊಡ್ತೇವೆ, ಸಾದಿಕ್ಗೆ ಸೂಕ್ತ ಸ್ಥಾನ ಮಾನ ಕೊಡ್ತೇವೆ. ಬಿಜೆಪಿ ಅವರು ಕೊಡ್ತಾರಾ? ಹಾಗಾದ್ರೆ ಬಿಜೆಪಿಯಲ್ಲಿ ಒಬ್ಬರಾದ್ರೂ ಮುಸ್ಲಿಂ MLA ಇದ್ದಾರಾ? ಮನವೊಲಿಸ್ತೇವೆ ಎನ್ನುತ್ತಲೇ ಬಿಜೆಪಿಗೆ ಟಾಂಗ್ ಕೊಟ್ಟ ಸಿದ್ದು. ದಾವಣಗೆರೆ ಕ್ಷೇತ್ರದಲ್ಲಿ ಸಾದಿಕ್ ಪೈಲ್ವಾನನ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾಗದ ತುಪ್ಪದಂತೆ ಆಗ್ಬಿಟ್ಟಿದೆ, ಬಿಸಿ ತುಪ್ಪದಂತೆ ಆಗ್ಬಿಟ್ಟಿದೆ. ಈ ಕಡೆ ನುಂಗೋಕ್ಕೂ ಆಗೋದಿಲ್ಲ, ಉಗುಳೋಕ್ಕೂ ಆಗೋದಿಲ್ಲ, ಆ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂದ್ರೆ ಅಹಿಂದ ನಾಯಕ, ಅಹಿಂದ ಸರ್ಕಾರ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ಬಂದಿರುವಂಥದ್ದು. ಬಟ್ ಈಗ ನ್ಯಾಯವನ್ನ ಒದಗಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಒಂದ್ ಕಡೆ ನೋಡಿ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರದ್ದು ಒಂದು ಮತ ಬ್ಯಾಂಕ್ ಇರುವಂತದ್ದು. ಸೊ ಹಾಗಾಗಿ ಅದನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ರು MLA ಇದಾರ, ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್ ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ. ಅವ್ರಿಗೆ ಏನ್ ಕೊಡ್ಬೇಕು ಅವರು ನ್ಯಾಯಯುತವಾಗಿ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಅದು ಬಿಜೆಪಿ ಅವ್ರು ಕೊಡ್ತಾರ? ಒಬ್ರು MLA ಇದಾರ ಬಿಜೆಪಿನಲ್ಲಿ? ಮುಸಲ್ಮಾನರು ಒಬ್ರು MLA ಇದಾರ? ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಲ್ಲ. ನಾವು ಟಿಕೆಟ್ ಕೇಳಿ ಈಗ ಪೈಲ್ವಾನ್ ಸಾದಿಕ್ ಅನ್ನೋರು ನಿಂತಿದ್ದಾರೆ. ದಾವಣಗೆರೆನಲ್ಲಿ ಅವ್ರನ್ನ ವಾಪಸ್ ತೆಗಿಸ್ತಕ್ಕಂಥ ಕೆಲಸ. ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್ ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ. ಅವ್ರಿಗೆ ಏನ್ ಕೊಡ್ಬೇಕು ಅವರು ನ್ಯಾಯ. ಎಸ್ ನೋಡಿ, ಈಗ ಕಡೆಗಣಿಸೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ಗೆ. ಅದರಲ್ಲೂ ಅಹಿಂದ ನಾಯಕ ಅಂತ ಅನಿಸ್ಕೊಳ್ಳೋ ಸಿದ್ದರಾಮಯ್ಯ ಅವರಿಗೆ ಅಲ್ಪಸಂಖ್ಯಾತರ ಈ ಒಂದು ಏನು ಬೇಡಿಕೆ ಇದೆ ಇದನ್ನ ಕಡೆಗಣಿಸೋಕ್ಕೂ ಕೂಡ ಸಾಧ್ಯವಾಗಲ್ಲ. ಸೊ ಹಾಗಾಗಿ ಜಮೀರ್ ಅಹ್ಮದ್ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಇದಕ್ಕಿಂತ ಮುನ್ನ ಅಂದ್ರೆ ಅಲ್ಪಸಂಖ್ಯಾತರು ಏನು ಬಂಡಾಯವನ್ನ ಹೇಳ್ತಾರೆ ಅವ್ರಿಗೂ ಕೂಡ ಸ್ಥಾನವನ್ನ ಮಾಡಿಕೊಡ್ಬೇಕು. ಯಾಕೆ ನೀವು ಮಾತಿಗೆ ಅಷ್ಟೇ, ನಾಮಕಾವಸ್ಥೆ ಅಷ್ಟೇ ಮಾತಾಡ್ತೀರಾ, ಆದ್ರೆ ಅವಕಾಶವನ್ನ ಯಾಕೆ ಕಲ್ಪಿಸಿಕೊಡೋದಿಲ್ಲ ಅನ್ನುವಂಥ ಏನು ಬಂಡಾಯದ ಬಿಸಿ ಎದ್ದೇಳುತ್ತೋ ದಾವಣಗೆರೆಯಲ್ಲಿ. ಅಂತ ಸಂದರ್ಭದಲ್ಲಿನೇ ಜಮೀರ್ ಅಹ್ಮದ್ ಅವ್ರ ಜೊತೆ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿ ಅಲ್ಲಿ ಕೂಡ ಜಮೀರ್ ಅಹ್ಮದ್ಗೂ ಕೂಡ ಸಾದಿಕ್ ಪೈಲ್ವಾನನ್ನ ಮನವೊಲಿಸೋದಕ್ಕೆ ಆಗೋದಿಲ್ಲ. ಬಟ್ ಈಗ ಸತತವಾಗಿ ದಾವಣಗೆರೆ ಕ್ಷೇತ್ರದಲ್ಲೇ ಒಂದು ಇದ್ದು ಅಲ್ಲಿಂದಾನೇ ಜಮೀರ್ ಅಹ್ಮದ್ ಇದೀಗ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ.